ಹರೇಶ್ ಶ್ರೀನಿವಾಸ ಆತ್ಮೀಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಹೋಲಿ ಬರ್ತಾ ಇದೆ. ನಮ್ಮ ಜೀವನದಲ್ಲಿ ಒಂದು ಕಲರ್ಫುಲ್ ತಂದ್ಕೊಡುವಂತಹ ದಿನ. ಅದಕ್ಕಿಂತ ಮುಂಚೆ ಹೋಲಿಯ ಒಂದು ಹಿಂದಿನ ದಿನ ನಮ್ಮ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ವಿಡಿಯೋ ತಡವಾಗಿ ನೋಡಿದ್ರೆ ಈ ಎನರ್ಜಿ ಸ್ಟಿಲ್ 8 days ತನಕ ಇರುತ್ತೆ. ಸೊ 8 ದಿನದ ಒಳಗೆ ಯಾವಾಗ ಬೇಕಾದ್ರೂ ನೀವು ಈ ಒಂದು ರೆಮಿಡಿನ ಮಾಡ್ಬೋದು. ಅವತ್ತಿನ ದಿನ ಮಾಡಿದ್ರೆ ಇನ್ನೂ ಹೈಯೆಸ್ಟ್ ಎನರ್ಜಿ ಇರುತ್ತೆ. ಸೊ ಯಾವ ರೀತಿ ನೆಗೆಟಿವ್ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳೋದು, ಹೋಲಿಯ ದಿನವನ್ನ ರಂಗಿನ ಮೂಲಕ, ಒಂದು ಬಣ್ಣದ ಮೂಲಕ ನಮ್ಮ ಲೈಫಲ್ಲಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಆಗೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಎಸ್, ಅದಕ್ಕಿಂತ ಮುಂಚೆ ಈ ನನ್ನ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನನ್ನ ಬಗ್ಗೆ ಕಿರುಪರಿಚಯ: ನಾನು ಅಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಜೊತೆಗೆ ನ್ಯೂಮರಾಲಜಿಸ್ಟ್, ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಕೋಚ್, ಹಾಗೂ ಕರ್ಮ ಹೀಲರ್, ಹಾಗೂ ಏಂಜಲ್ ಹೀಲರ್. ನಾನು ನಿಮ್ಮ ಮನೆ ಮಗಳು ಡಾಕ್ಟರ್ ವೈಷ್ಣವಿ. ಈ ನನ್ನ ಚಾನೆಲ್ ಅಲ್ಲಿ ಅತಿ ಸುಲಭವಾಗಿ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಬಹುದು. ಮಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ, ಯಂತ್ರಗಳ ಮುಖಾಂತರ, ಸ್ಪಿರಿಚುವಲ್ ಇರ್ಬೋದು, ಅಫರ್ಮೇಶನ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ ಇರ್ಬೋದು, ಅಥವಾ ಹಲವು ಅನೇಕ ವಿಚಾರಗಳನ್ನ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ನೀವೇನ್ ಮಾಡ್ಬೇಕು? ಎಸ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಜೊತೆಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರೀತಿ ಪಾತ್ರ ಆದವ್ರಿಗೆ ಶೇರ್ ಮಾಡೋದನ್ನಂತೂ ಮರೆಯಲೇಬೇಡಿ. ಅವರ ಕಷ್ಟಗಳಿಗೆ ಈ ನನ್ನ ಚಾನೆಲ್ ಅಲ್ಲಿ ಬರುವಂತ ವಿಡಿಯೋಸ್ ನೆರವು ಕೊಡುತ್ತೆ ಅಂತ ನಾನು ಭಾವಿಸಿದೀನಿ. ಸೊ ಶೇರ್ ಮಾಡಿದವರು ಶೇರ್ ಮಾಡಿದೀನಿ ಅಂತ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ. ಸೊ ಬನ್ನಿ ಶುರು ಮಾಡೋಣ. ಹರೇಶ್ ಶ್ರೀನಿವಾಸ, ನಮಸ್ಕಾರಗಳು. ಸೊ ಹೋಲಿಯ ಒಂದು ಹಿಂದಿನ ದಿನ ನಮ್ಮ ಜೀವನದಲ್ಲಿ ಇರುವಂತ ಎಲ್ಲ ನೆಗೆಟಿವ್ ಎನರ್ಜೀಸ್ನ ರಿಲೀಸ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ಈ ದಿನ ಮಿಸ್ ಆದ್ರೆ ಯಾವ ದಿನ ಮಾಡ್ಬೋದು? ಪೀರಿಯಡ್ಸ್ ಇರುತ್ತೆ, ಆಗಲ್ಲ ಅನ್ನೋರು ಶನಿವಾರ, ಭಾನುವಾರ ಅಥವಾ ಮಂಗಳವಾರದ ದಿನ ನೀವು ಮಾಡಬಹುದು. ಸೊ ಮೇನ್ ಆಗಿ ಫಸ್ಟ್ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡೋದನ್ನ ಹೇಳ್ತೀನಿ. ಸೊ ರೆಮಿಡಿ ನಂಬರ್ 1, ಅಮೇಝಿಂಗ್ ಆಗಿರುವಂತ ರಿಸಲ್ಟ್ ಸಿಗುತ್ತೆ. ಫಸ್ಟ್ ಒಂದು ವೈಟ್ ಪೇಪರ್ನ ತಗೊಳ್ಳಿ. ಅದಕ್ಕೆ ಮೊದಲನೇದಾಗಿ ಹೇಳ್ತೀನಿ, ಹೋಲಿಯ ಒಂದು ದಿನದ ಹಿಂದಿನ ದಿನ ಬೆಂಕಿಯ ಮೂಲಕ, ಅಂದ್ರೆ ಒಂದು ದಹನದ ಮೂಲಕ, ಒಂದು ಎನರ್ಜಿನ ಕ್ರಿಯೇಟ್ ಮಾಡೋ ಮೂಲಕ ನಾವು ನೆಗೆಟಿವಿಟಿನ ರಿಲೀಸ್ ಮಾಡ್ತೀವಿ. ಸಪೋಸ್ ತುಂಬಾ ಜನ, ಇಲ್ಲ ಮೇಡಮ್ ನಮ್ಗೆ ವಯಸ್ಸಾಗಿದೆ, ಅಥವಾ ನಾವು ಎಲ್ಲೂ ಆ ಒಂದು ಇದನ್ನ ಮಾಡೋದಿಲ್ಲ, ಬೇರೆ ಕಡೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಅನ್ನೋರು ಮನೆ ಒಳಗಡೆ ಮಾಡೋದಲ್ಲ, ನೆಗೆಟಿವ್ ಎನರ್ಜಿ ರಿಲೀಸ್ ಮಾಡೋದ್ರಿಂದ ಮನೆಯ ಹೊರಗಡೆ ಒಂದು ಸಣ್ಣದಾದ ಅಗ್ಗಿಸ್ಟಿಗೆ ಇರ್ಬೋದು, ಅಥವಾ ಒಂದು ಸಣ್ಣದಾದ ಒಂದು ಹೋಮದ ಕುಂಡ ಇರ್ಬೋದು, ಚಿಕ್ಕದು, ಅದಕ್ಕೆ ಏನ್ ಬೇಕೋ ಅದನ್ನ ಹಾಕ್ಬಿಟ್ಟು ಒಂದು ಚಿಕ್ಕದ ಏನು ಫೈರನ್ನ ನೀವು ಅಲ್ಲಿ ಕ್ರಿಯೇಟ್ ಮಾಡುವಂತ ಒಂದು ಇದನ್ನ ಮಾಡ್ಕೊಳ್ಬಹುದು. ಇಲ್ಲ ಅನ್ನೋರು ಮೇಲ್ಗಡೆ ಬಾಲ್ಕನಿಯಲ್ಲೂ ಕೂಡ ಮಾಡ್ಬೋದು, ಬಟ್ ಮನೆಯಿಂದ ಹೊರಗಡೆ ಮಾಡಿ, ಓಕೆನಾ? ಮನೆಯ ಒಳಗಡೆ ಮಾಡೋ ಹಾಗಿಲ್ಲ. ಸೊ ಇದು ಮೊದಲನೇದು. ನಂಬರ್ 2 ಬಂದು ಒಂದು ವೈಟ್ ಪೇಪರ್ನ ತಗೊಳ್ಳಿ. ಅದಕ್ಕೆ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ನೀವು ನಿಮ್ಮ ಜೀವನದಲ್ಲಿ ಇರುವಂತ ನೆಗೆಟಿವಿಟಿ, ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ತುಂಬಾ ಕೋಪ ಮಾಡ್ಕೊಂತೀನಿ ಮೇಡಮ್, ನಂಗೆ ಗೊತ್ತಿಲ್ಲ, ಮಕ್ಳ ಮೇಲೆ ಬೈತಾ ಇರ್ತೀನಿ, ಮನೇಲಿ ರೆಗಾಡ್ತಿರ್ತೀನಿ, ನನಗೆ ಗೊತ್ತಾಗ್ತಿಲ್ಲ, ಬಟ್ ಕೋಪ ಮಾಡ್ಕೊಂತೀನಿ ಅಂತ ಗೊತ್ತು, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋರು, ನನಗೆ ಕೋಪ ಇದೆ ಬರೀ. ಫಾರ್ ಎಕ್ಸಾಂಪಲ್, ಸೆಕೆಂಡ್, ಮನೇಲಿ ಕುಡ್ಕೊಂಡ್ ಬರ್ತಾ ಇದ್ದಾರೆ, ಪಾರ್ಟ್ನರು, ಹಸ್ಬೆಂಡು ಕುಡ್ಕೊಂಡ್ ಬರ್ತಾರೆ, ಅಥವಾ ಮಕ್ಕಳು ಅಡಿಕ್ಷನ್ಗೆ ಬಲಿಯಾಗಿದ್ದಾರೆ, ಮೊಬೈಲ್ ಅಡಿಕ್ಷನ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಚಟ ಇರ್ಬೋದು, ಅಥವಾ ಯಾವುದೇ ಒಂದು ಬ್ಯಾಡ್ ಅಡಿಕ್ಷನ್ ಇರ್ಬೋದು. ಯಾವುದೇ ಇದ್ರೂ ಕೂಡ ನೀವು ಅವರ ಹೆಸರು, ಅವರ ಏನು ಒಂದು ಕೆಟ್ಟ ಬಿಹೇವಿಯರ್ ಆಸ್ ಇಟ್ ಈಸ್ ಬರೀರಿ. ಡ್ರಿಂಕ್ ಅಡಿಕ್ಷನ್, ನಿಮ್ಮ ಹಸ್ಬೆಂಡ್ ಹೆಸರು ಡ್ರಿಂಕ್ ಅಡಿಕ್ಷನ್, ಅಥವಾ ನಿಮ್ಮ ಮಗನ ಹೆಸರು, ಮಗಳ ಹೆಸರು, ವಾಟ್ ಎವರ್, ಆ ಫ್ರೆಂಡ್, ಯಾವ ಫ್ರೆಂಡ್ ಜೊತೆ ರಿಲೇಶನ್ಶಿಪ್ ಇದೆ, ಅಥವಾ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ಆ ಫ್ರೆಂಡ್ ಕೆಟ್ಟ ಫ್ರೆಂಡ್ ಸಹವಾಸ ಬಿಡ್ಬೇಕು. ಸಿಂಪಲ್ ಆಗಿ ಬರೀರಿ, ಓಕೆ? 1 by 1. ಮನೇಲಿ ಎಲ್ಲಾರ್ದು ಇದೆ ನೆಗೆಟಿವ್, ಮನೇಲಿ ಇರೋರು ಎಲ್ಲಾರ್ದು ಬರೀ, ನೋ ಇಶ್ಯೂ. ಅದಾದ್ಮೇಲಿಂದ ಪ್ರತಿಯೊಬ್ಬ
ಯಾರ್ಯಾರ ಹೆಸರು, ಯಾರ್ಯಾರ ಒಂದು ನೆಗೆಟಿವಿಟಿ ಬರ್ದಿರ್ತೀರಾ, ಯಾವ ಬಿಹೇವಿಯರ್ ಬದಲಾವಣೆ ಆಗ್ಬೇಕು ಅಂತ, ಆ ಪ್ರತಿ ಒಂದು ಇದಕ್ಕೆ ಆ ವ್ಯಕ್ತಿಯ ಸಣ್ಣದಾದ ಯಾವ್ದಾದ್ರು ಹಳೆಯದು ಬಟ್ಟೆಯ ಒಂದು ತುಂಡನ್ನ ಅಲ್ಲಿ ಹಚ್ಬೇಕು. ಮಕ್ಳಿಗೆ ಮಾಡ್ತಿರೋ, ಗಂಡಂಗ್ ಮಾಡ್ತಿರೋ, ಅಥವಾ ಪಾರ್ಟ್ನರ್ಸ್ ಮಾಡ್ತಿರೋ, ಯಾರಾದ್ರೂ ಸರಿ, ಮನೇಲಿರೋರು ಪ್ರಾಬ್ಲಮ್ಸ್ಗೆ, ನೆಗೆಟಿವಿಟಿನ ದೂರ ಮಾಡೋದಕ್ಕೆ. ಸೊ ಆ ವ್ಯಕ್ತಿಯ ಒಂದು ತುಂಡು ಬಟ್ಟೆ, ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗೋದಿಲ್ಲ. ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ ವ್ಯಕ್ತಿಯಲ್ಲಿ ಇರುವಂತ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಬೇಕು ಅಂದಾಗ ಆ ವ್ಯಕ್ತಿಯ ಒಂದು ಎನರ್ಜಿ ನಾವು ಬಳಸಲೇಬೇಕಾಗತ್ತೆ. ಸೊ ಇಂಟೆನ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಯಾವ ವ್ಯಕ್ತಿಗೂ ತೊಂದರೆ ಕೊಡೋದಿಲ್ಲ. ಸೊ ತೊಂದರೆ ಕೊಟ್ಬಿಡತ್ತೇನೋ, ಬಟ್ಟೆ ಯೂಸ್ ಮಾಡ್ತೀನಿ ಅದನ್ನ ಸುಡ್ತೀನಿ, ಏನಾದ್ರು ಪ್ರಾಬ್ಲಮ್, ಖಂಡಿತ ಇಲ್ಲ. ಎವ್ರಿ ಇಯರ್ ನಾನು ಹೇಳ್ತೀನಿ, ಇದರಿಂದ ಸಾಕಷ್ಟು ಜನರ ಲೈಫೇ ಮಿರಾಕಲ್ ಆಗಿದೆ. ಓಕೆ, ಸೊ ಅದನ್ನ ಮಾಡಿ ಅದಕ್ಕೆ ಅಂಟಿಸ್ಬಿಟ್ಟು ನೀವು ಅದನ್ನ ಎಲ್ಲವನ್ನ ಒಂದು ಕಟ್ಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆಯನ್ನ ಬಳಸಿ. ಸಾಸಿವೆ ಎಣ್ಣೆಯನ್ನ ಬಳಸ್ಬಿಟ್ಟು ಕರಿ ಎಳ್ಳನ್ನ 3 ಹಿಡಿ ಹಾಕ್ಬಿಟ್ಟು ನೀವು ಏನು ಅಗ್ನಿಕುಂಡ ಇರುತ್ತೆ ಅಲ್ಲಿ ಹಾಕ್ಬಿಟ್ಟು 3 ಬಾರಿ ಪರಿಕ್ರಮವನ್ನ ಮಾಡಬೇಕು. ಓಕೆ, 3 ಬಾರಿ ಪರಿಕ್ರಮವನ್ನ ಮಾಡಿ ನೀವು ಕೇಳ್ಕೊಳ್ಬೇಕು ಅಲ್ಲಿ ಬರ್ತಿರುವಂತ ವ್ಯಕ್ತಿಗಳ ಹೆಸರು ಹಾಗೂ ಇಂತಿಂತ ಬಿಹೇವಿಯರ್ ಬದಲಾವಣೆ ಆಗ್ಬೇಕು, ಇಂತಿಂತ ಕೆಟ್ಟ ಗುಣಗಳು ಬಿಟ್ಟು ಸರಿದಾರಿಗೆ ಬರ್ಬೇಕು, ಅಗ್ನಿದೇವ ಅನುಗ್ರಹ ಮಾಡು ಅಂದ್ಬಿಟ್ಟು ಈ ಒಂದು ಮಂತ್ರವನ್ನ 108 ಬಾರಿ ಜಪ ಮಾಡ್ಬೇಕು. ಮಂತ್ರ ಬಂದು ನರಸಿಂಹಾಯ ನಮಃ, ನರಸಿಂಹಾಯ ನಮಃ, ನರಸಿಂಹಾಯ ನಮಃ, ನರಸಿಂಹಾಯ ನಮಃ. 108 ಬಾರಿ ನೀವು ಪರಿಕ್ರಮ ಮಾಡ್ತಾನೆ ಜಪ ಮಾಡ್ಬೇಕು. ಇಲ್ಲ ಮೇಡಮ್ ವಯಸ್ಸಾಗಿದೆ, ನಮಗೆ ಪ್ರದಕ್ಷಿಣೆ ಮಾಡಕ್ಕಾಗಲ್ಲ, ಪರಿಕ್ರಮ ಮಾಡಕ್ಕಾಗಲ್ಲ ಅನ್ನೋರು ಒಂದು 3 ಪ್ರದಕ್ಷಿಣೆ ಅಥವಾ 11 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ, ಎಷ್ಟು ಆಗುತ್ತೋ ಸಾಧ್ಯ ಆಗುತ್ತೋ ಹಾಕ್ಬಿಟ್ಟು ಅಲ್ಲಿ ಎದುರುಗಡೆ ಕುತ್ಕೊಂಡು ಆ ಅಗ್ನಿದೇವನಿಗೆ ಕನೆಕ್ಟ್ ಆಗ್ಬೇಕು ನೀವು. ಈ ಒಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ಗೋಸ್ಕರ ಪರಿಹಾರಕ್ಕೋಸ್ಕರ ನಿನ್ನನ್ನ ನಾನು ಬೇಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಮಂತ್ರವನ್ನ ಜಪ ಮಾಡ್ಬೇಕು. ಸಿಂಪಲ್. ಇದಾದ್ಮೇಲಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ಮುಗಿದ ನಂತರ ಅಲ್ಲಿ 1 ನಿಮಿಷ ಕೂಡ ಕುತ್ಕೊಳ್ಬಾರ್ದು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಮುಗಿದ ಕೂಡಲೇ 1 ನಿಮಿಷ ಕೂಡ ಕುತ್ಕೊಳ್ಬಾರ್ದು. ತಕ್ಷಣ ಬಂದ್ಬಿಡ್ಬೇಕು. ಬರುವಾಗ ಹಿಂದೆ ತಿರುಗಿ ನೋಡ್ಬಾರ್ದು. ಯಾಕೆಂದ್ರೆ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡಿರ್ತೀರ, ಹಿಂದೆ ತಿರುಗಿ ನೋಡಿದಾಗ ಆ ಎನರ್ಜಿ ಮತ್ತೆ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗತ್ತೆ. ನಿಮಗ್ ಬೇಕು ಅಂತ ಬಯಸ್ತಾ ಇದ್ದೀರಾ, ಮತ್ತೊಮ್ಮೆ ಹಿಂದೆ ತಿರುಗಿ ನೋಡೋದು ಯಾವಾಗ ಅಲ್ವಾ? ಸೊ ಮತ್ತೆ ಬೇಕು ಅನ್ಸ್ದಾಗ, ಈಗ ಮತ್ತೆ ಮತ್ತೆ ಹಿಂದೆ ತಿರುಗಿ ಒಬ್ಬ ವ್ಯಕ್ತಿ ನೋಡ್ತಿದೀವಿ ಅಂದ್ರೆ ಆ ವ್ಯಕ್ತಿ ಆಕರ್ಷಣೆ ಆಗಿದ್ದಾರೆ, ಅವ್ರು ನಮ್ ಲೈಫಲ್ಲಿ ಬೇಕು ಅನ್ನೋದಕ್ಕೆ ಅಲ್ವಾ? ಸೊ ಅದೇ ರೀತಿ ಈ ಒಂದು ಎನರ್ಜಿ, ನೆಗೆಟಿವ್ ಎನರ್ಜಿ ರಿಲೀಸ್ ಮಾಡಿದಾಗ ಹಿಂದೆ ತಿರುಗಿ ನೋಡಬಾರ್ದು. ಸೀದಾ ಬಂದು ಕೈಕಾಲ್ ಮುಖ ತೊಳ್ಕೊಂಡು, ಉಪ್ಪುನೀರಲ್ಲಿ ಆದ್ರೆ ಏನು ಸಾಲ್ಟ್ ವಾಟರ್ ಅಲ್ಲಿ ಕೈ ಕಾಲು ತೊಳ್ಕೊಂಡು, ನಂತರ ಬಂದು ದೇವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಒಂದು ದೀಪವನ್ನ ಹಚ್ಬೇಕು. ಇದು ಯಾವಾಗ ಮಾಡ್ಬೇಕು? ರಾತ್ರಿನೇ ಮಾಡ್ಬೇಕು, ಹಗಲೊತ್ತಲ್ಲಿ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಮಿಸ್ ಆಗಿದೆ, ಮಾಡಕ್ ಆಗ್ತಿಲ್ಲ, ಪಿರಿಯಡ್ಸ್ ಟೈಮಲ್ಲಿ ಇರೋರು ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಪಿರಿಯಡ್ಸ್ ಟೈಮಲ್ಲಿ ಇರೋರು ಮತ್ತೆ ಮತ್ತೆ ಕಮೆಂಟ್ಸ್ ಅಲ್ಲಿ ಹಾಕ್ಬೇಡಿ, ಮಾಡ್ಬೋದಾ ಮೇಡಮ್, ಮಾಡ್ಬೇಕು, ಖಂಡಿತ ಇಲ್ಲ. ಬದಲಾಗಿ ನೀವು 8 ದಿನದ ಒಳಗೆ ಅದೇ ಎನರ್ಜಿ ಇರುತ್ತೆ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಒಂದ್ ವೇಳೆ ಮಿಸ್ ಆಯ್ತು, ಶನಿವಾರ, ಮಂಗಳವಾರ, ಭಾನುವಾರ ಯಾವಾಗ ಬೇಕಾದ್ರೂ ನೀವು ಮಾಡಬಹುದು. ಇನ್ನು 2ನೇ ರಿಚುವಲ್, ಇದು ಕೂಡ ವೆರಿ ಮೋಸ್ಟ್ ಪವರ್ಫುಲ್. ಒಂದ್ ವೇಳೆ ಅಗ್ನಿ ಮಾಡಕ್ ಆಗ್ಲಿಲ್ಲ, ಮನೆ ಮುಂದೆ ಅಥವಾ ಒಂದು ಟೆರೇಸ್ ಅಲ್ಲಿ ಒಬ್ರೇ ಇರ್ತೀರಾ, ಅದಕ್ಕೆ ಯಾವುದು ಇಂಗ್ರೀಡಿಯೆಂಟ್ಸ್ ಇಲ್ಲ ಅನ್ನೋರು ಜಸ್ಟ್ ವೈಟ್ ಪೇಪರ್ನ ತಗೊಳ್ಳಿ. ಏನೇನು ಪ್ರಾಬ್ಲಮ್ಸ್ ಇತ್ತು ನಾನು ಆಗ್ಲೇ ಹೇಳಿದ್ನಲ್ಲ, ಫಸ್ಟ್ ರೆಮಿಡಿಲಿ ಆ ಹೆಸರು, ಆ ವ್ಯಕ್ತಿಯ ಒಂದು ಬಿಹೇವಿಯರ್, ಹೆಸರು, ವ್ಯಕ್ತಿಯ ಬಿಹೇವಿಯರ್ ಇದು ಬದಲಾವಣೆ ಆಗ್ಬೇಕು, ಅಥವಾ ಈ ಕೆಟ್ಟ ಸಹವಾಸದಿಂದ ಹೊರಗಡೆ ಬರ್ಬೇಕು, ಅಥವಾ ಕುಡಿಯೋದು ಬಿಡ್ಬೇಕು. ಎಕ್ಸಾಕ್ಟ್ ಆಗಿ ಬರ್ದು 3 ಬಾರಿ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಅಲ್ಲೇ ಬರಿಬೇಕು. ಅದೇ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ 3 ಬಾರಿ ಇದು ಈ ವ್ಯಕ್ತಿಯ ಲೈಫಲ್ಲಿ ಬೇಡ, ಇದು ನನ್ನ ಮಗನ ಲೈಫಲ್ಲಿ ಬೇಡ, ಇದು ನನ್ನ ಹಸ್ಬೆಂಡ್ ಲೈಫಲ್ಲಿ ಬೇಡ, ಇದು ನನ್ನ ಲೈಫಲ್ಲಿ ಈ ಕೋಪ ಬೇಡ ಅಂದ್ಬಿಟ್ಟು 3 ಬಾರಿ ನೀವು ಇಂಟು ಮಾರ್ಕ್ ಹಾಕ್ಬೇಕು. ಒಟ್ಟಿಗೆ ಅದು ಹಾಕಿ ಒಂದೊಂದು ಲೈನ್ಗೆನೆ ಇಂಟು ಮಾರ್ಕ್ 3 ಬಾರಿ ಹಾಕ್ತೀರಾ, ಅದು ನಿಮಗ್ ಬಿಟ್ಟಿದ್ದು ಎನರ್ಜಿ ಲೆವೆಲ್. ಈ ಎಲ್ಲವೂ ನನ್ನ ಲೈಫಲ್ಲಿ, ನನ್ನ ಮಗನ ಲೈಫಲ್ಲಿ, ನನ್ನ ಪಾರ್ಟ್ನರ್ ಲೈಫಲ್ಲಿ, ನನ್ನ ಪೇರೆಂಟ್ಸ್ ಲೈಫಲ್ಲಿ ಬೇಡ ಅಂತ ಒಟ್ಟಿಗೆ ಅದು ಮಾಡಿ, ಇಲ್ಲ ಪ್ರತಿಯೊಬ್ರು ವ್ಯಕ್ತಿಯ ಹೆಸರನ್ನ ಹೇಳಿ ಇಂಟು ಮಾರ್ಕ್ ಹಾಕ್ತೀರಾ, ನಿಮಗ್ ಬಿಟ್ಟಿದ್ದು. ಸೊ ಇದಾದ್ಮೇಲಿಂದ ಸೇಮ್ ಅದನ್ನ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕಿ, ಸೇಮ್ ಕರಿ ಎಳ್ಳನ್ನ ಹಾಕ್ಬಿಟ್ಟು
ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಂಡಲೆ ಯೂಸ್ ಮಾಡಿ, ಬೇರೆ ಯಾವ ಬಾಂಡ್ಲೆ ಯೂಸ್ ಮಾಡಬಾರ್ದು. ಕಬ್ಬಿಣದ ಬಾಂಡ್ಲೆ ಯೂಸ್ ಮಾಡಿ ಅದರ ಮೇಲೆ ಈ ಒಂದು ಏನು ಗ್ಯಾಸಲ್ಲೇನೆ ನೀವು ಮಾಡಬಹುದು. ಈ ಪೇಪರ್ನ ಹಾಕಿ ಸುಟ್ಟು ಬಿಡಿ. ಆ ಒಂದು ಆಶ್ನ ಅಲ್ಲೇ ಬಿಟ್ಬಿಡಿ, ಅದನ್ನ ಮುಟ್ಟಕ್ ಹೋಗ್ಬೇಡಿ. ನೆಕ್ಸ್ಟ್ ಡೇ ನೀವೇನ್ ಮಾಡಿ, ನೀವೇನಾದ್ರೂ ಅಗ್ಗಿಸ್ಗೆ ಹೊರಗಡೆ ನಾನು ಹೇಳಿದ ಒಂದು ಅಗ್ನಿಕುಂಡದಲ್ಲಿ ಮಾಡಿದ್ರೆ ಅವತ್ತಿನ ದಿನ ಬೂದಿ ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ, ಆ ನೆಗೆಟಿವ್ ಎನರ್ಜಿ ಇರುತ್ತೆ. ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡಕ್ಕಿಂತ ಮುಂಚೆ ಅಥವಾ ಸ್ನಾನ ಆದ್ಮೇಲೆ ವಾಟ್ ಎವರ್ ನಿಮಗ್ ಬಿಟ್ಟಿದ್ದು, ಅದಕ್ಕೇನ್ ಕಂಡೀಷನ್ಸ್ ಅಂತ ಇಲ್ಲ. ಆ ಬೂದಿಯನ್ನ ಒಂದು ಚಿಟಿಕೆ ಗಾತ್ರ ತಗೊಂಡ್ ಬನ್ನಿ. ಚಿಟಿಕೆ ಗಾತ್ರ ತಗೊಂಡ್ ಬಂದು ನೀವು ಒಂದು ಅರ್ಶನವನ್ನ ಬೆರೆಸಿ ನಿಮ್ಮ ಮನೆಯಲ್ಲಿ ಎಲ್ಲಾ ಕಡೆನೂ ನೀವು ಸ್ಪ್ರೆಡ್ ಮಾಡಬಹುದು. ಅಗ್ನಿದೇವನ ಹೆಸರಿನಿಂದ ನೆಗೆಟಿವ್ ಎನರ್ಜಿ ಹೋಗಿದೆ, ಓನ್ಲಿ ಪಾಸಿಟಿವ್ ಇದೆ ಅಂದ್ಬಿಟ್ಟು ನೀವು ಮಾಡಬೇಕಾಗತ್ತೆ. ಇಲ್ಲ ನನ್ನ ಮನೇಲಿ ಒಂದು ಬಾಂಡ್ಲೆಯಲ್ಲಿ ಮಾಡಿದ್ದೀನಿ ಅಂದ್ರೆ ಸೇಮ್ ನೆಕ್ಸ್ಟ್ ಡೇ ಅದೇ ಒಂದು ಪೌಡರ್ನ ತಗೊಂಡು ನರಸಿಂಹಾಯ ನಮ್ಮ 11 ಟೈಮ್ಸ್ ಹೇಳ್ಬಿಟ್ಟು ಮನೆಯಲ್ಲಿ ಎಲ್ಲಾ ಕಡೆ ಅದನ್ನ ಸ್ಪ್ರಿಂಕಲ್ ಮಾಡಿ. ನಿನ್ನೆಯ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಮೇಡಮ್, ಖಂಡಿತ ಇರಲ್ಲ. ಓಕೆ, ಅದು ರಿಲೀಸ್ ಆಗಿ ಪಾಸಿಟಿವ್ ಅನ್ನೋದು ಬಂದಿರುತ್ತೆ. ಇನ್ನು ಮೂರನೇದು, ಹೋಲಿಯ ದಿನ ಏನು ಮಾಡ್ಬೋದು ಅಂತ ಅಂದ್ರೆ, ಮನೆಯವರೆಲ್ಲ ಒಂದು ಹೋಲಿಯನ್ನ ಆಚರಿಸೋರು ಹೋಲಿಯನ್ನ ಆಚರಿಸಿ ಅದಾದ ನಂತರ ನೀವು ಒಂದು ವೈಟ್ ಪೇಪರ್ ಅಲ್ಲಿ ನಿಮ್ಮ ಆಸೆಗಳೇನಿದೆ ಅದನ್ನ ಬರೆದು ಬಿಟ್ಟು ಗ್ರೀನ್ ಕಲರ್ ಪೆನ್ ಅಲ್ಲೇ ಬರಿಬೇಕು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನ್ಗೆ ಕೆಲಸ ಆಯ್ತು, ಥ್ಯಾಂಕ್ ಯು ಸೋ ಮಚ್. 3 ರಿಂದ 5 ವಿಶ್ ಒಳಗೆ ಇರ್ಲಿ ನಿಮ್ಮ ಆಸೆ, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಬರ್ದಾದ್ಮೇಲಿಂದ ಅದನ್ನ ಫೋಲ್ಡ್ ಮಾಡಿ ವಿಜುವಲೈಸ್ ಮಾಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮನೆ ದೇವರ ಫೋಟೋ ಹಿಂಭಾಗದಲ್ಲಿ ಇಟ್ಟು ನೀವು ಮರ್ತು ಬಿಡ್ಬೇಕು. ಅದು ಯಾವಾಗ ಆಗತ್ತೆ ಅದನ್ನ ಬಿಟ್ಬಿಡಿ. ಆದ ಕೂಡಲೇ ನೀವು ಅದನ್ನ ನೋಡಿ ಬರ್ನ್ ಮಾಡಿ ಯೂನಿವರ್ಸ್ಗೆ ಆಶಸ್ನ ಊದ್ಬೋದು. ಇನ್ನು ವೆರಿ ಮೋಸ್ಟ್ ಪವರ್ಫುಲ್ ತಂತ್ರ, ಯಾವತ್ತು ಹೋಲಿಯ ಮಾರನೇ ದಿನ ಅಥವಾ ಯಾವಾಗಾದ್ರೂ ಸರಿ ನೀವು ಮಾಡುವಂಥದ್ದು ವೆರಿ ಮೋಸ್ಟ್ ಪವರ್ಫುಲ್. ಯಾರ್ಯಾರು ನನ್ನ ಪಾರ್ಟ್ನರ್ ಅಫೇರ್ ಅಲ್ಲಿ ಇದ್ದಾರೆ ಅಥವಾ ಒಂದು ಡೈವರ್ಸ್ ಕೇಸ್ ಆಗ್ತಾ ಇದೆ ಅಥವಾ ತುಂಬಾ ಎನಿಮಿ ಇದ್ದಾರೆ ನನ್ನ ಲೈಫಲ್ಲಿ ಅನ್ನೋರು ಈ ಒಂದು ಪವರ್ಫುಲ್, ಪ್ರತಿ ವರ್ಷ ನಾನು ಈ ರಿಚುವಲ್ ನ ಹೇಳ್ತೀನಿ. ಬಟ್ ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದ್ದೀರಾ ನನ್ನ ಒಂದು ಕಮ್ಯುನಿಟಿಗಿರ್ಬೋದು, ನಮ್ಮ ಒಂದು ಫ್ಯಾಮಿಲಿಗಿರ್ಬೋದು, ಸೊ ನಿಮಗೆ ಗೊತ್ತಿರಲ್ಲ, ಹಾಗಾಗಿ ಮತ್ತೊಮ್ಮೆ ನಾನು ಪ್ರತಿ ವರ್ಷ ಹೇಳ್ತೀನಿ. ಸೊ ಏನೂ ಇಲ್ಲ, 8 ಗೋಮತಿ ಚಕ್ರವನ್ನ ತಗೊಳ್ಳಿ. ಒಬ್ಬ ವ್ಯಕ್ತಿಗೆ 8 ಗೋಮತಿ ಚಕ್ರ. ಏನಂದ್ರೆ ಈಗ ಒಬ್ರು ಎನಿಮಿ ಇರ್ತಾರೆ, ಅವ್ರಿಗೆ 8 ಗೋಮತಿ ಚಕ್ರ. ಇಲ್ಲ ನನ್ನ ಲೈಫಲ್ಲಿ 3 ಎನಿಮಿ ಇದ್ದಾರೆ, 8 ಚೀಸ್. ಓಕೆ, 8 ಒಬ್ಬ ವ್ಯಕ್ತಿಗೆ 8 ಗೋಮತಿ ಚಕ್ರನ ತಗೊಳ್ಳಿ. ಆ ಗೋಮತಿ ಚಕ್ರದ ಮೇಲೆ ಇದು ಕೂಡ ರಾತ್ರಿನೇ ಮಾಡ್ಬೇಕು. ಎಷ್ಟೊತ್ತಿಗೆ ಮಾಡ್ಬೇಕು ಮೇಡಮ್? ರಾತ್ರಿ 9 ಗಂಟೆ ಮೇಲೆ ಯಾವಾಗ ಬೇಕಾದ್ರೂ ಮಾಡಿ, 8 ಗಂಟೆ ಮೇಲೆ ಯಾವಾಗಾದ್ರೂ ಮಾಡಿ, 7:30 8 ಗಂಟೆ ಮೇಲ್ ಮಾಡಿದ್ರೆ ಒಳ್ಳೇದು. ನೀವೇನ್ ಮಾಡ್ಬೇಕು, ಆ ಚಕ್ರಗಳ ಮೇಲೆ ಗೋಮತಿ ಚಕ್ರ ಹಿಂಭಾಗದಲ್ಲಿ ಅಂದ್ರೆ ರೌಂಡ್ ಇರುತ್ತಲ್ಲ, ಅಲ್ಲಿ ನಿಮ್ಮ ದುಶ್ಮನ್, ನಿಮ್ಮ ಎನಿಮಿಯ ಹೆಸರನ್ನ ಬರಿಬೇಕು. 8ಕ್ಕೂ ಬರಿಬೇಕು. ಒಂದು ಗೋಮತಿ ಚಕ್ರ ತಗೊಂತೀರಾ, ಆ ಎನಿಮಿ ಹೆಸರು, ಇನ್ನೊಂದು ಗೋಮತಿ ಚಕ್ರ, ಇನ್ನೊಂದು ಫಾರ್ ಎಕ್ಸಾಂಪಲ್ ABC XYZ. ಸೊ 1 by 1 ಯಾವ ಕಲರ್ ಅಲ್ಲಿ ಬರಿಬೇಕು? ಕೆಂಪು ಕಲರ್ ಸ್ಕೆಚ್ ಪೆನ್ ಅಲ್ಲಿ ಬರಿಬೇಕು. ಬರ್ದಾದ್ಮೇಲಿಂದ ಅದೆಲ್ಲ 8 ಗೋಮತಿ ಚಕ್ರವನ್ನ ಒಂದು ಪೇಪರ್ ಅಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸೇಮ್ ಸಾಸಿವೆ ಎಣ್ಣೆ, ಕಾಳು ಮೆಣಸು ಮತ್ತೆ ಕರಿ ಎಳ್ಳು, ಸ್ವಲ್ಪ ಕಲ್ಲುಪ್ಪು, ಇಷ್ಟನ್ನ ತಗೊಂಡು ಆ ಪೇಪರ್ ಒಳಗೆ ಹಾಕಿ ಅದನ್ನ ಮುದ್ದೆ ಮಾಡಿ 21 ಬಾರಿ ಈ ವ್ಯಕ್ತಿಗಳು ನನ್ನ ಲೈಫಲ್ಲಿ ಬೇಡ ಅಥವಾ ಈ ಒಂದು ಎನಿಮೀಸ್ ನನಗೆ ಬೇಡ, ಅವ್ರಿಗೆ ಯಾವುದೇ ಬಾದರ್, ಅವ್ರಿಗೆ ಯಾವುದೇ ಶಾಪ ಹಾಕೋದು, ತೊಂದರೆ ಯಾವುದು ಮಾಡಬೇಡಿ. ಓಕೆ, ಇದು ಯಾವುದೇ ಒಂದು ನೆಗೆಟಿವ್ ಇಂಟೆನ್ಷನ್ ಇಂದ ಮಾಡಿದ್ರೆ ಅದು ನಿಮಗೆ ರಿಟರ್ನ್ ಹೊಡೆಯುತ್ತೆ, ಅಷ್ಟು ಮಾತ್ರ ಗ್ಯಾರಂಟಿ. ಮೋಸ್ಟ್ ಪವರ್ಫುಲ್, ಮೋಸ್ಟ್ ಡೇಂಜರಸ್. ಪಕ್ಕಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಅಫೇರ್ ನಡೀತಾ ಇದೆ, ಪಕ್ಕಾ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸಂಬಂಧ ಇಟ್ಕೊಂಡು ನಿಮ್ಮ ಜೊತೆ ಹಾಳು ಮಾಡ್ಕೊಂತಿದ್ರೆ, ಅಥವಾ ಎನಿಮಿ ಇದಾರೆ, ತುಂಬಾ ತೊಂದರೆ ಕೊಡ್ತಾ ಇದಾರೆ, ನೀವು ನಿಂಪಾಡಿಗಿದ್ರು ಆ ತರ ಸಮಯದಲ್ಲಿ ಮಾತ್ರ ಬಳಸಿ. ಸೊ ಅದಾದ ನಂತರ ಈ ವ್ಯಕ್ತಿಯ ಒಂದು ಎನರ್ಜಿನ ನನ್ನ ಕರ್ಮದಿಂದ, ನನ್ನ ಆಹಾರದಿಂದ, ನನ್ನ ಎನರ್ಜಿಯಿಂದ ರಿಲೀಸ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು 21 ಟೈಮ್ಸ್ ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಯೂನಿವರ್ಸ್ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ, ಈ ವ್ಯಕ್ತಿಗಳು ನನ್ನ ಲೈಫಲ್ಲಿ ಬೇಡ, ಈ ವ್ಯಕ್ತಿಯನ್ನ ರಿಲೀಸ್ ಮಾಡು ಅಂದ್ಬಿಟ್ಟು ಸೇಮ್ ಇದನ್ನ ಮನೆ ಒಳಗಡೆ ಮಾಡೋ ಹಾಗಿಲ್ಲ, ನೆನ್ಪಲ್ಲಿ ಇಟ್ಕೊಳ್ಳಿ. ಮನೆ ಹೊರಗಡೆ
ಅಗ್ನಿಕುಂಡದಲ್ಲೇ ಮಾಡಬೇಕು. ಆಪ್ಷನ್ ಇಲ್ಲ ಮೇಡಮ್, ಅಗ್ನಿಕುಂಡ ಇಲ್ಲ, ಮನೆ ಒಳಗಡೆ ಗ್ಯಾಸ್ ಅಲ್ಲಿ ಮಾಡ್ತೀನಿ, ಮಾಡೋ ಹಾಗಿಲ್ಲ. ಇಲ್ಲ ಎಲ್ಲಾದ್ರೂ ದಹನದ ಪ್ಲೇಸ್ ಇದ್ರೆ ಅಲ್ಲಿ ಮಾಡಿ. ಇಲ್ಲ ಮನೆಯ ಹೊರಗಡೆ ಒಂದು ಸಣ್ಣದಾದ ಹೋಮದ ಕುಂಡ ತಗೊಂಡು ಅಲ್ಲಿ ನೀವು ಒಂಚೂರು ತುಪ್ಪ, ಕರ್ಪೂರ, ಒಂಚೂರು ಏನಿದೆ ಅದನ್ನ ಹಾಕ್ಬಿಟ್ಟು ನೀವು ಮಾಡ್ಬೋದು. ಬೆಣ್ಣೆ ಗಿಣ್ಣೆ ಇಟ್ಬಿಟ್ಟು ಅಲ್ಲೇ ಒಂದು ಸಣ್ಣದಾಗಿ ಅಗ್ನಿ ಹತ್ತಿಸಿ ನೀವು ಅಲ್ಲಿ ಮಾಡಿ, ಸೇಮ್ 21 ಬಾರಿ ಪರಿಕ್ರಮ ಮಾಡಿ ಆ ವ್ಯಕ್ತಿಗಳನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಲೈಫಲ್ಲಿ ಯಾವುದೂ ಇಲ್ಲ, ನಾ ಎಲ್ಲ ಒಳ್ಳೇದಾಗಿದೆ ಅಂದ್ಬಿಟ್ಟೆ ಪಾಸಿಟಿವ್ ಅಲ್ಲೇ ನೀವು 21 ಬಾರಿ ಪರಿಕ್ರಮ ಮಾಡಿ ನಂತರ ಈ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು. ರೀಂ ಶ್ರೀಂ ಕ್ಲೀಂ ಐಂ ನಮಃ, ರೀಂ ಶ್ರೀಂ ಕ್ಲೀಂ ಐಂ ನಮಃ, ರೀಂ ಶ್ರೀಂ ಕ್ಲೀಂ ಐಂ ನಮಃ. ಇದನ್ನೆಷ್ಟು ಬಾರಿ? 108 ಬಾರಿ ಮಾಡಬೇಕು. ಈ ರಿಚುವಲ್ ಮೋಸ್ಟ್ ಪವರ್ಫುಲ್, ಸಾಕಷ್ಟು ಮಿರಾಕಲಸ್ ರಿಸಲ್ಟ್ ಬಂದಿದೆ. ಸೊ ಪ್ರತಿಯೊಬ್ರು ಕೂಡ ಮಾಡಿ. ಮನೆಯಿಂದ ಹೊರಗಡೆ ಮಾಡಬೇಕು, ಮನೆ ಒಳಗಡೆ ಮಾಡಬಾರ್ದು. ಕೊನೆಯ ರಿಚುವಲ್ ಅಂಡ್ ಫಸ್ಟ್ ರಿಚುವಲ್ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಎಸ್, ಬಿಗ್ ಅನೌನ್ಸ್ಮೆಂಟ್, ಕರ್ಮ ಹೀಲಿಂಗ್ ಯಾರ್ಯಾರು ಕಾಯ್ತಾ ಇದ್ದೀರಾ, ಈ ಬಾರಿ ಆನ್ಲೈನ್ ಅಲ್ಲಿ ಬರ್ತಾ ಇದೆ. ಅತಿ ಕಡಿಮೆ ದರದಲ್ಲಿ ಇರುತ್ತೆ. ಯಾಕೆಂದ್ರೆ ಫಸ್ಟ್ ಟೈಮ್ ಇಷ್ಟು ಕಡಿಮೆ ದರದಲ್ಲಿ ಈ ಕರ್ಮ ಹೀಲಿಂಗ್ ಮಾಡ್ತಾ ಇರೋದು. ಜೊತೆಗೆ ಸಪರೇಟ್ ಕೋರ್ಸಸ್ ವೈಸ್ ಇರುತ್ತೆ. 21 ಡೇಸ್ ಕ್ಲಾಸ್ ಇರುತ್ತೆ. ಆನ್ಲೈನ್ ಅಲ್ಲಿ ಝೂಮ್ ಅಲ್ಲಿ ಇರುತ್ತೆ, ಆರಾಮಾಗಿ ಜಾಯ್ನ್ ಆಗ್ಬೋದು. ಯಾರ್ಯಾರು ಮನಿಯ ರಿಲೇಟೆಡ್ ಸಫರ್ ಪಡ್ತಾ ಇದ್ದೀರಾ, ಅನ್ಲಾಕ್ ಅಬಂಡೆನ್ಸ್ ಅನ್ನೋ ಕೋರ್ಸಿಗೆ ಜಾಯ್ನ್ ಆಗಿ. ಯಾರ್ಯಾರು ಕನ್ಸೀವ್ ಪ್ರಾಬ್ಲಮ್, ಹೆಲ್ತ್ ರಿಲೇಟೆಡ್, ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಅನ್ನೋರು, ಅಥವಾ ಪೇರೆಂಟ್ಸ್ ನ ಹೀಲ್ ಮಾಡಬೇಕು ಅನ್ನೋರು, ಆನ್ಸಿಸ್ಟರ್ಸ್ ಹೀಲ್ ಆಗ್ತಾ ಇಲ್ಲ ಅನ್ನೋರು, ಅಥವಾ ಯಾವುದೋ ಒಂದು ಸತ್ತಿರೋ ವ್ಯಕ್ತಿ ಮೇಲೆ ಮೇಲೆ ನೆನಪಿಗೆ ಬರ್ತಾ ಇದ್ರೆ, ಏನೇ ಇದ್ರೂ ಕೂಡ ಈ ಒಂದು ಊಂಬ್ ಹೀಲಿಂಗ್ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು. ಯಾಕೆಂದ್ರೆ ಊಂಬ್ ಅನ್ನೋದು ಟ್ಯಾಂಕ್ ರೀತಿ, ಆ ಎಲ್ಲ ಎಮೋಷನ್ಸ್, ಫಿಯರು, ವರಿ, ಎಲ್ಲ ಸಫರಿಂಗ್ಸ್ ಅಲ್ಲಿ ತುಂಬಿಸಿರ್ತೀವಿ. ಅದಲ್ದಲ್ಲೇ ನಮ್ಮ ಪಾಸ್ಟ್ ಲೈಫ್ ಕರ್ಮದ್ದು ನಮ್ಮ DNA ಬಂದು ಸೇರಿರೋದು, ಅಪ್ಪ ಅಮ್ಮನ ಎನರ್ಜಿ ಕೂಡ ನಮ್ಮ ಊಂಬಲ್ಲಿರುತ್ತೆ. ಸೊ ಹಾಗಾಗಿ ಊಂಬ್ ಹೀಲಿಂಗ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ಇನ್ನು ಚಕ್ರಾಸ್ ಕ್ಲಾಸ್ ಬಂದು 2 ಕೂಡ ಇರುತ್ತೆ. ನಿಮ್ಗೆ ಸ್ಪಿರಿಚುಯಾಲಿಟಿ ಇರುತ್ತೆ, ಜೊತೆಗೆ 7 ಚಕ್ರದ ಬಗ್ಗೆ ಡೆಪ್ತ್ ಆಗಿ ಹೋಗ್ತೀರಾ ನೀವು. ಚಕ್ರಗಳಿಂದ ಕೂಡ ಮ್ಯಾನಿಫೆಸ್ಟೇಷನ್ ಆಗುತ್ತೆ ನಿಮ್ಗೆ. ತುಂಬಾನೇ ವೆರಿ ಪವರ್ಫುಲ್. 3 ಕ್ಲಾಸ್ಗೂ ಜಾಯ್ನ್ ಆಗ್ತೀರಾ, ಖಂಡಿತ ಆಗ್ಬೋದು. ಸ್ಪೆಷಲ್ ಅಂಡ್ ವೆರಿ ಒಂದು ಮತ್ತೆ ಈ ಇಷ್ಟು ಕಡಿಮೆ ದರದಲ್ಲಿ ಸಿಗೋದಿಲ್ಲ. ಇದು ಕೇವಲ 1 ವಾರ ಅಷ್ಟೇ ನಿಮಗೆ ಸೀಮಿತ ಇರುತ್ತೆ. 1 ವಾರದ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರ್ಗೆ ಮಾತ್ರ. ನಂತರದಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ತಗೊಳ್ಳೋದಿಲ್ಲ. ಲಾಸ್ಟ್ ಟೈಮ್ ಅಲ್ಲಿ ದಯವಿಟ್ಟು ಜಾಯ್ನ್ ಆಗಬೇಡಿ. ಯಾವುದೇ ಕ್ಲಾಸಸ್ ನಾವು ಮತ್ತೆ ನಾವು ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಅಲ್ಲಿ ಜಾಯ್ನ್ ಮಾಡ್ಕೊಳ್ಳಿ ಅನ್ನೋದು ಬೇಡ. ಇನ್ ಟೈಮ್ ಅಲ್ಲಿ ಜಾಯ್ನ್ ಆಗಿ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಿವರಗಳು ಹಾಕಿರ್ತೀವಿ. ಇನ್ನೂ ಎಂಕ್ವೈರಿ ನಿಮಗೆ ಡೀಟೇಲ್ ಬೇಕು ಅಂದ್ರೆ ವಾಟ್ಸಪ್ ಟೀಮ್ ಮೆಂಬರ್ಸ್ ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಡೀಟೇಲ್ಸ್ ನ ಪಡ್ಕೊಳ್ಬಹುದು. ರಿಜಿಸ್ಟ್ರೇಷನ್ ಇಮಿಡಿಯೇಟ್ ಆಗಿ ಮಾಡ್ಕೊಳ್ಳಿ. ಕರ್ಮ ಹೀಲಿಂಗ್ ಇಂದ ಮಿರಾಕಲಸ್ ರಿಸಲ್ಟ್ ಸಿಗತ್ತೆ ನಿಮ್ಗೆ. ಲೈಫಲ್ಲಿ ಮಿರಾಕಲ್ ರಿಸಲ್ಟ್ ನ ನೋಡ್ತೀರಾ. ಕರ್ಮವನ್ನ ಹೀಲ್ ಮಾಡ್ಕೊಳ್ಳೋಕೋಸ್ಕರನೇ ಬಂದಿರೋದು, ಸೋಲ್ ಅಲ್ಲಿ ರೀಕರೆಕ್ಟ್ ಮಾಡ್ಕೊಳ್ಳಕ್ಕೆ ಬಂದಿರೋದು, ಇನ್ನರ್ ಚೈಲ್ಡ್ ನ ಹೀಲ್ ಮಾಡಕ್ಕೆ ಬಂದಿರೋದು. ಇನ್ನರ್ ಚೈಲ್ಡ್ ಮೂಲಕ ನಾವು ಎಲ್ಲವನ್ನ ಅಟ್ರಾಕ್ಟ್ ಮಾಡ್ಬೋದು. ಅತಿ ಕಡಿಮೆ ದರದಲ್ಲಿ ಇದೆ. ಸೊ ಮಿಸ್ ಮಾಡ್ಕೊಳ್ಬೇಡಿ, ಬನ್ನಿ, ಜಾಯ್ನ್ ಆಗಿ. ಆನ್ಲೈನ್ ಅಲ್ಲಿ ಝೂಮ್ ಅಲ್ಲಿ ಇರುತ್ತೆ. ಸೊ ಆಫ್ಲೈನ್ ಅನ್ನೋ ತಲೆಬಿಸಿ ಇರಲ್ಲ, ಎಲ್ಲಿಗೆ ಬರ್ಬೇಕು ಅನ್ನೋ ತಲೆಬಿಸಿ ಇರಲ್ಲ. ನಿಮ್ಮ ಮನೆಗಳಲ್ಲಿ ಕೇವಲ ಝೂಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಒಂದು ಕೋರ್ಸಸ್ ತರ ಇರುತ್ತೆ. ಸೊ 21 ದಿನದ ಈ ಒಂದು ಕೋರ್ಸು ಮಂಡೆಯಿಂದ ಫ್ರೈಡೆ ತನಕ ಇರುತ್ತೆ. ಸ್ಯಾಟರ್ಡೆ ಸಂಡೇ ಇರೋದಿಲ್ಲ. ಮೋಸ್ಟ್ ಅಮೇಸಿಂಗ್ ಮಿರಾಕಲಸ್ ರಿಸಲ್ಟ್ ಕೊಡುವಂತ ಕೋರ್ಸು. ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಹರೀಶ್ ಶ್ರೀನಿವಾಸ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಡಾಕ್ಟರ್ ವೈಷ್ಣವಿ ಲೈಫ್ ಕೋಚ್ ಚಾನಲ್. ಹರೀಶ್ ಶ್ರೀನಿವಾಸ. ನಮಸ್ಕಾರಗಳು.